ನಮ್ಮದು 14 ಎಕರೆ ಇದೆ. ಬಂಡವಾಳ ಎಷ್ಟೊಂದು ಹಾಕಿದ್ದೀವಿ. ಡೈಲಿ ಲೇಬರ್ಸು ನಾವು ಎಷ್ಟೋ ಕಷ್ಟಪಡ್ತೀವಿ. ಬೆಳಿಗ್ಗೆಯಿಂದ ಸಾಯಂಕಾಲೂ ಕಷ್ಟನೇ. ಎಲ್ಲ ಭೂಮಿ ಪಾಲಾಗ್ತಾ ಇದೆ. ಏನು ಮಾಡೋದು? ಮಳೆ ಜಾಸ್ತಿ, ವಿಪರೀತ ಮಳೆ, ಎಲ್ಲ ನೆಲದಲ್ಲಿ ಬಿದ್ದೋಗಿದೆ. ಅದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನಾದರೂ ಪರಿಹಾರ ಮಾಡಿಕೊಡ್ಬೇಕು ನಮಗೆ. ಯಾವ ಥರ ಒಂದು ಲಾಸ್ ಆಗ್ತಿದೆ? ಹೂವು ಯಾವ ಥರ ಉದುರುತ್ತಿದೆ ಅಂತ? ಹೂವು ಎಲ್ಲ ಪೂರ್ತಿ ಉದುರ್ತಾ ಇದೆ, ಎಲ್ಲ ಕಂಪ್ಲೀಟಾಗಿ ಉದುರೋಗ್ತಾ ಇದೆ. ನಮಗೆ ಇವಾಗ ಅದರಲ್ಲಿ ಏನು ಸಿಗುತ್ತೋ ಗೊತ್ತಿಲ್ಲ. ತುಂಬ ಕಷ್ಟ ಆಗೋಗ್ಬಿಟ್ಟಿದೆ ನಮಗೆ. ಸೊ ಗೊಬ್ಬರಗಳು ಮತ್ತು ಕೂಲಿಗಳು ಎಲ್ಲ ಹಾಕಿದ್ದೀವಿ ಸರ್, ಎಲ್ಲ ಹಾಕಿ ಎಲ್ಲ ಬೆಳೆದಿದ್ದೀವಿ. ನೋಡಿದ್ರೆ ಈ ಥರ ಆಗ್ಬಿಟ್ಟಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದಿನಾ ಮದ್ದು ಹೊಡಿತಾ ಇದ್ದೀವಿ, ಅದು ಕೈಗೆ ಬರ್ತಾ ಇಲ್ಲ. ಎಲ್ಲ ನೆಲಪಾಡ. ಅಧಿಕಾರಿಗಳು ಯಾರು ಬಂದು ನೋಡ್ಕೊಂಡು ಹೋಗಿರೋ ನಿಮ್ಮ ಸಂಕಷ್ಟಗಳಂತ? ಇಲ್ಲ ಸರ್, ಯಾರೂ ಬರಲಿಲ್ಲ. ಇವಕ್ಕೆ ಯಾರೂ ಬರಲಿಲ್ಲ. ನೀವೇ ಬಂದಿರೋದು. ಇವಕ್ಕೆ ಯಾರೂ ಬರಲಿಲ್ಲ. ಕಷ್ಟ ಅಂದರೆ ಕಷ್ಟ ಸರ್, ನಮಗೆ ತುಂಬ ಕಷ್ಟ. ಬೆಳಗ್ಗೆಯಿಂದ ಸಾಯಂಕಾಲೂ, ಬೆಳಿಗ್ಗೆ ಬಂದರೆ ಸಾಯಂಕಾಲ 6 ಗಂಟೆವರೆಗೂ ದುಡಿತೀವಿ ಸರ್. ಆದ್ರೂ ಈ ಥರ ಆಗೋಗಿದೆ. ನಮ್ಮ ಸಾಲ ಮಾಡಿ ಹಾಕಿದ್ರಲ್ಲ, ಏನಾದರೂ ಲಕ್ಷಾಂತರ ರೂಪಾಯಿ ಹಾಕಿದೀವಿ ಸರ್. ಇದು 14 ಎಕರೆ ಅಂದರೆ ಎಷ್ಟು ಬಂಡವಾಳ ಹಾಕಿದೀವಿ ಸರ್ ನಾವು. ಎಲ್ಲ ಸಾಲಗಳು ಮಾಡಿನೇ ಹಾಕಿದೀವಿ ಸರ್. ಒಡೆ ವ್ಯವಸ್ಥೆ ಎಲ್ಲ ಫುಲ್ ಎಲ್ಲ ಇಟ್ಟು ಅದು ಸಾಲದು ಅಂತೇಳಿ ಬೇರೆ ಕಡೆ ಎಷ್ಟೋ ಸಾಲ ಮಾಡಿದೀವಿ ಸರ್. ಎಷ್ಟೋ ಸಾಲ ಮಾಡಿ ಹಾಕಿದೀವಿ. ಇವಾಗ ದೇವ್ರು ಏನು ಮಾಡ್ತಾರೆ? ಇದೇ ಥರ ಮಳೆ ಬಂದರೆ ಕಷ್ಟ ಆಗುತ್ತಲ್ವಾ? ಮಳೆ ಈ ಥರನೇ ಹೊಡಿತಾ ಇದ್ರೆ ಏನೂ ಸಿಗಂಗಿಲ್ಲ ಸರ್ ನಮಗೆ. ಆ ಥರ ಆಗಂಗಿದೆ ನಮ್ಮ ಕತಿ. ಹೆಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಮಳೆ ದಿನಾ ಹೊಡಿತಾನೆ ಇದೆ, ಆದ್ರೂ ನಾವು ಏನು ಮಾಡೋಕ್ಕಾಗಲ್ಲ. ಬಿಟ್ಟು ಬೇರೆ ಯಾವುದೋ ಕೃಷಿ ಇಲ್ವಾ ನಿಮಗೆ ಅಂತ? ಇಲ್ಲ ಸರ್, ನಮ್ಗೆ ಇದು ಬಿಟ್ಟರೆ ಇನ್ನೇನು ಇಲ್ಲ. ಇದೇ ಇರೋದು. ಎಲ್ಲ ಇದೇ ಮಾಡಿದ್ದೀವಿ, ಫುಲ್ ಇದೇ ಮಾಡಿದ್ದೀವಿ. ಎಲ್ಲ ಈ ಥರ ಆಗ್ಬಿಟ್ಟಿವಿ.